ಸರ್ ಏನು ತಪ್ಪು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀವೇನಾದ್ರೂ ಮಾಡ್ಕೊಡ್ರಿ. ಅಲ್ಲ ಮಾತಾಡಿ ಸರ್, ರೆಸ್ಪಾನ್ಸ್ ಕೊಡಿ ಸರ್ ನಮಗೆ. ನೀವು ಒಳಗಡೆ ಹೋಗ್ಬಿಟ್ರೆ ಯಾರು ಜವಾಬ್ದಾರಿ ಇವಾಗ? ಏನಾಗಿದೆ ಅಂತ ಮಾತಾಡಿ. ಇಲ್ಲಿ ಮಾತಾಡಕ್ಕೆ ಹೋಗ್ತಾ ಇದ್ರೆ ನೀವು ಮಾತಾಡ್ತಾ ಅಲ್ಲ, ಒಂದು ಜೀವನ, ಒಬ್ಬ ಹುಡುಗನ ಜೀವನ ಅಲ್ಲ ಮಾಡೋದು ನಿಮ್ಗೆ ಇಷ್ಟ ಹಾಗಾದ್ರೆ? ತಲೆಗೆ ಹಾಕೊಂಡಿರೋ ಹೋಗ್ತಾ ಇದ್ರೆ ನೀವು ಸರ್ ಇಲ್ಲೇನೋ ಬಂದು ಅವ್ರಿಗೇನೋ ಮಾಡಿ ಸರ್, ಹೇಳ್ಬಿಡ್ಲಿ. ಅವ್ರು ಹಿಂಗೇನಾದ್ರೂ ಗೊತ್ತಾಗುತ್ತೆ. ಸ್ವಲ್ಪ ತಲೆಗೆ ಹಾಕೊಂಡಿರೋ ಕೆಲ್ಸದವ್ರು ಬಂದು ಇಲ್ಲಿ ಅದೇನಾ ಸರ್ ಪಾಪ ಅವ್ರಿಗೆ ಬರೆದ್ರೆ ಒಳಗಡೆ ಹೋಗೋದು. ಏನು ಸಮಾಚಾರ? ನನ್ನ ಹೆಸರು ಆನಂದ್ ಸರ್. ಬಡಗಲ್ಲಿ KPS ಬುದಿಕೋಟೆಯಲ್ಲಿ ಹೋಗ್ತಾ ಇದ್ದೀನಿ ಸರ್. ಅಟೆಂಡೆನ್ಸು ಇಲ್ಲ ಅಂತ ಆಬ್ಸೆಂಟ್ ಹಾಕೋರು ಸರ್. ಎಲ್ಲನೂ ಇವಾಗ ಹಾಲ್ ಟಿಕೆಟ್ ಕೊಡ್ತಾರೆ, ಕೊಡ್ತಾ ಇಲ್ಲ ಸರ್. ಯಾರು ಬಂದ್ರೂ ಬೇಕಾದ್ರೂ ಆಬ್ಸೆಂಟ್ ಹಾಕೋರು ಸರ್. ನೀನು ಅಟೆಂಡೆನ್ಸ್ ರೂಲ್ ಬಂದಿಯಾ ಕರೆಕ್ಟಾಗಿ? ಕರೆಕ್ಟಾಗಿ ಬಂದಿದ್ದೀನಿ ಸರ್. ಬೇಕಾದ್ರೆ CCTV ಚೆಕ್ ಮಾಡ್ತಾರೆ ಸರ್. ಬಟ್ ಯಾಕೆ ನಿಂಗೆ ಆ ಥರ ಕೊಡ್ತಾರೆ? ಬೇಕಾಗೆ ಮಾಡ್ತಾರೆ ಯಾಕೆ? ಟಾರ್ಗೆಟ್ ಮಾಡೋರು ಸರ್. ಬೇಕಾದ್ರೆ ಏನು ಟಾರ್ಗೆಟ್? ಯಾಕೆ ಟಾರ್ಗೆಟ್ ಮಾಡೋರೆ? ಗೊತ್ತಿಲ್ಲ ಸರ್ ಅವರು ಸರ್. ಈಗ ಅಟೆಂಡೆನ್ಸ್ ಅಟೆಂಡೆನ್ಸ್ ಬುಕ್ಕೇ ಕೊಡ್ತಾ ಇಲ್ಲ ಸರ್. ತೋರಿಸೋ ಅಂದ್ರೆ ತೋರಿಸ್ತಾ ಇಲ್ಲ ಸರ್ ಅಟೆಂಡೆನ್ಸ್ ಬುಕ್ಕು. ಅವ್ರೇನು ಹೇಳ್ತಾರೆ? ಅವ್ರು ನಂಗೆ ಗೊತ್ತಿಲ್ಲ, ಅದು ಟೀಚರ್ ಕೇಳ್ಕೊಳ್ತಾರೆ ಸರ್. ಟೀಚರ್ ಕೇಳಬೇಕಾಯ್ತಲ್ಲ? ನಮ್ಮ ಟೀಚರ್ ಕಲ್ತು ಏನೂ ಹೇಳ್ತಾ ಇಲ್ಲ ಸರ್. ಪ್ರಿನ್ಸಿಪಾಲ್ ಏನು ಹೇಳ್ತಿದ್ದಾರೆ? ಪ್ರಿನ್ಸಿಪಲ್ ಅಟೆಂಡೆನ್ಸ್ ನಿಮ್ಮ ಟೀಚರ್ನ ಕೇಳ್ಕೊಂಡು ನನಗೆ ಗೊತ್ತಿಲ್ಲ ಸರ್. ನಮ್ಗೆ ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಇವ್ರು ಹಾಲ್ ಟಿಕೆಟ್ ಇಲ್ಲ ಅಂತ ಹೇಳ್ಬಿಟ್ಟು 15 ದಿವಸದಲ್ಲೇ ಫೀಡ್ ಮಾಡುವಾಗ ಇದು ಗೌರ್ಮೆಂಟ್ ಆವಾಗ ಹಾಲ್ ಟಿಕೆಟ್ ಬರೋದಿಲ್ಲ ಅಂತ ನನಗೆ ಮಾಹಿತಿ ಕೊಟ್ಟರು. ಅದಕ್ಕೋಸ್ಕರ ನಾನು ಮತ್ತೆ BO ಕನ್ಸಲ್ಟ್ ಮಾಡಿ ಕನ್ಸಲ್ಟ್ ಮಾಡಿದಾಗ ಅವ್ರು BO ಅವ್ರು ಬಂದಿದ್ದರು. ಇವ್ರ ಮಾತಾಡಿ ಬರೋ ತಿಂಗಳಿಗೆ ಎಕ್ಸಾಮ್ ಕಟ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ಕಿರಿಮಿಟ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಯಾಕೆ ನಿಮ್ಮ ಮಗಳು ಸ್ಕೂಲ್ಗೆ ಅಟೆಂಡ್ ಆಗಿರಲಿಲ್ವಾ? ಅಟೆಂಡ್ ನನಗೆ ಏನಂದರೆ ಹೋಮ್ ಬೇಸ್ ಅಂತ ಹೇಳ್ಕೊಂಡಿದ್ರು. ಲಾಸ್ಟಲ್ಲಿ ಹೇಳಿದ್ರೆ ಅಂದರೆ ಇದಾಗಿದೆ ಅಂತ.